ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ಲೋಕಸಭೆ ವ್ಯಾಪ್ತಿಯ ಮುಖಂಡರ ಚುನಾವಣಾ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಮಾಜಿ ಸಚಿವರು, ಜೆಡಿಎಸ್ ಪಕ್ಷದ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರಾದಂತಹ ಶ್ರೀ ಜಿ.ಟಿ. ದೇವೇಗೌಡ ಅವರು, ಕೆಆರ್ಪೇಟೆ ವಿಧಾನಸಭೆ ಕ್ಷೇತ್ರದ ಶಾಸಕ ಎಚ್.ಡಿ. ಮಂಜು, ಮಾಜಿ ಸಚಿವರಾದ ಶ್ರೀ ಸಿ.ಎಸ್. ಪುಟ್ಟರಾಜು ಹಾಗೂ ಶ್ರೀ ಡಿ.ಸಿ. ತಮ್ಮಣ್ಣ, ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಕಂಠೇಗೌಡ ಅವರು, ಮಂಡ್ಯ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದಂತಹ ರಮೇಶ್ ಅವರು ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ತರುಣ್ ಕುಮಾರ್, ಚಾಮುಂಡಿ ನ್ಯೂಸ್, ಮಂಡ್ಯ ಜಿಲ್ಲೆ. ಹಿಂದೆ 23 ವರ್ಷಗಳಿಂದ ಹೊಟ್ಟೆ ಪಡಿ ಕೈ ಇಟ್ಕೊಂಡು ಹೋಗಿರಲಿಲ್ಲ. ಹುಡುಗಾಗಲೂ ಬಹಳ ಬಹುಶಃ ಇಲ್ಲೆಲ್ಲೋ ಬಹಳ ದೊಡ್ಡ ಮಾರ್ಗದ ವಂಶದ ಬರೋದು ಕಾಣಿಸ್ತದೆ. ಅವ್ರು ಯಾವ ರೀತಿ ಬದುಕಿದ್ದಾರೆ, ಯಾವ ರೀತಿ ಬೆಳೆದು ಅನ್ನೋದು ಬಹುಶಃ ನಾಗಮಂಗಲದಲ್ಲಿ ಬಂದಿರತಕ್ಕಂಥ ಹಲವಾರು ಪ್ರಮುಖರಿಗೆ ನನಗಿಂತ ಹೆಚ್ಚಾಗಿ ಒಂದು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. 1999 ವಿಧಾನಸಭೆ ಚುನಾವಣೆ ಅವತ್ತು ಜನತಾದಳದಿಂದ ಅಭ್ಯರ್ಥಿ ನಮ್ಮಲ್ಲಿ 10 ಜನ ಶಾಸಕರು ಆಯ್ಕೆ ಆಗಿದ್ರು. ಆ ಸಂದರ್ಭದಲ್ಲಿ 1999 ನಾನು ಸೋತಿದ್ದೆ, ದೇವೇಗೌಡರು ಸೋತಿದ್ರು, ರೇವಣ್ಣ ಅವರು ಸೋತಿದ್ರು, ಸಿದ್ದರಾಮಯ್ಯ ಅವರು ನಮ್ಮ ಪಕ್ಷದಲ್ಲಿ ಇದ್ರು, ಅವರು ಚುನಾವಣೆಗೆ ಸೋತಿದ್ರು. ನಾವು ಬಹುಶಃ ಈಗ ನಾನು ನೆನಪಿದೆ, ಒಂದು ಬಾರಿ 2 ವರ್ಷ ಆಗಿದ್ದು ಚುನಾವಣೆಗೆ ಮುಖ್ಯಮಂತ್ರಿ ಇವರು ನಮ್ಮ ಜೊತೆ ಇದ್ರು. ಬೆಂಗಳೂರು ಕ್ಲಾಸ್ನಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಅವರ ಜೊತೆ ಭಾಗವಹಿಸಿದ್ದೇನೆ. ಅಲ್ಲಿ ನಾವು ಒಂದು ಮಾತು ಹೇಳಿದೆ, ನಾಗಮಂಗಲದ ತಂದೆ ಸಭೆ ಬೆಂಗಳೂರು ಕ್ಲಾಸ್ನಲ್ಲಿ, ದಯವಿಟ್ಟು ಚಲುವರಾಯಸ್ವಾಮಿ ಮೇಲೆ ಯಾರು ಆಕ್ರೋಶ ಕೊಡಲಾಗಬೇಡಿ. ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದು ಇವತ್ತೇನಾದ್ರು ಇಲ್ಲಿ ಮನಸ್ಸಿನಲ್ಲಿದ್ದರೆ ಅದಕ್ಕೆ ಕಾರಣ ವಿರೋಧ ಪಕ್ಷದಲ್ಲಿದ್ದಾರೆ. ಇವಾಗ ಆಡಳಿತ ಪಕ್ಷದಲ್ಲಿ ಕೆಲಸ ಮಾಡತಕ್ಕಂಥ ಕಷ್ಟ ಇದೆ. ಆದರೂ ಒಂದು ಮಾತನ್ನ ಕೊಡ್ತೇನೆ, ಬೆಂಗಳೂರು ಕ್ಲಾಸ್ನ ತಂದೆ ತಾಯಂದಿರಿಗೆ ಮುಂದೆ ನಡೆಯತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ಇಟ್ಕೊಂಡಿದ್ದೇನೆ. ಅವತ್ತು ನಾಗಮಂಗಲದ ಜನತೆಯ ಋಣ ತೀರಿಸಲಿಕ್ಕೆ ಚಲುವರಾಯಸ್ವಾಮಿ ಮಂತ್ರಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ಪದವನ್ನು ಬೆಂಗಳೂರು ಕ್ಲಾಸ್ ಹೇಳಿದಂಥದ್ದು ನಿಮ್ಮ ಒಂದು ಸ್ಮರಿಸ್ಕೊಳ್ಳಿ ಬಯಸ್ತಾ ಇದ್ದೆ. ಇವತ್ತಿಲ್ಲ ಈ ಮಾತನ್ನ ನಾವು ಹೊಟ್ಟೆ ಪಡ್ಡೋಣ, ಇವರೆಲ್ಲ ಪಾಪ ಜನಗಳ ಉದಾಹರಣೆಗೆ ಬಂದಿರತಕ್ಕಂಥ ಮಾತು. ಅದಾದ ನಂತರ 2004 ಯಾವ ಪಕ್ಷಕ್ಕೂ ಬಹುಮತ ಬರಲಿಲ್ಲ. ಪುಟ್ಟರಾಜ ನಾವು ನೆನಪಿಸ್ಕೊಂಡು ಬೆಳಗ್ಗೆ ಜಾವ 3:30 ಗಂಟೆಯಲ್ಲಿ ಕರ್ಕೊಂಡು ಪುಟ್ಟರಾಜನವರನ್ನ ದೇವೇಗೌಡರಿಗೆ ಬೆಳಗ್ಗೆ ಜಾವ 4:30 ಗಂಟೆ ಇಲ್ಲ ನಾವು ಗೋವಾದಿಂದ ಇಲ್ಲಿಂದ ಮಾಡೋದು, ಗೋವಾದಿಂದ ಸ್ಪೆಷಲ್ ಫ್ಲೈಟ್ಲೇ ಬಂದು ಯಾಕೆಂದ್ರೆ ಸರ್ಕಾರ ಮಾಡ್ತೀವಿ ಅಂತ ಹೇಳಿ ನಮಗೆ ಸ್ವಲ್ಪ ಫ್ಲೈಟ್ ಕೊಡೋಗಿದ್ದು ಶ್ರೀಮಂತರು ಬಂದು ಅದರಲ್ಲಿ ಅವತ್ತು ದೊಡ್ಡ ಕೋರ್ಸ್ಗಳಾಗಿ ಕೊಡಪ್ಪ ನೀನು ಕಲಿಯುಗ ರಾಮಾಗೌಡ, ದಶರಥ ರಾಮಾಗೌಡ ಬಹಳ ಹೇಳೋದು ಹಳೆ ಕಥೆಗಳಲ್ಲಿ ಹೇಳಿದ್ರು. ನಾವು ಕೇಳಿಸ್ಕೊಂಡು ನಾವು ಕಣ್ಣಲ್ಲಿ ಹಾಕ್ತೀವಿ, ನಮ್ಮ ತಾಯಿಯ ಕಣ್ಣಲ್ಲಿ ಹಾಕ್ತೀವಿ. ಇದೆಲ್ಲ ಒಂದು ಇತಿಹಾಸ ಇದೆ. ಅದಕ್ಕಿಂತ ಮುಂಚೆ 2004 ಫಲಿತಾಂಶ ಬಂದಾಗ ಸರ್ಕಾರ ರಚನೆ ಕಾಂಗ್ರೆಸ್ ಯೋಜನೆ ಮಾಡಿ, ಕಾಂಗ್ರೆಸ್ ಸರ್ಕಾರ ಮಾಡಿ 6 ಜನ ನಮ್ಮ ಪಕ್ಷದ ಮಂತ್ರಿಗಳು, 6 ಜನ ಕಾಂಗ್ರೆಸ್ ಮಂತ್ರಿಗಳು. ನನಗೆ ಕನಿಷ್ಠ 6 ತಿಂಗಳು ಪಾಪ ಇವತ್ತೇನು ನಾವು ಹೊಟ್ಟೆ ಪಡಲು ಅಂತ ಹೇಳಿದ್ದಾರೆ, ಮಂತ್ರಿ ಮಾಡಲಿಲ್ಲ ಅಂತ 6 ತಿಂಗಳು ನನ್ನ ಬೆಳಗ್ಗೆ ನಾವು 2 ಗಂಟೆ 3 ಗಂಟೆಗೆ ಮಲಗಿಲ್ಲ. ಪ್ರತಿನಿತ್ಯ ಇವರು ಕೂಡ ಕೇಳಲೇ ಇದ್ದೇನೆ. ಇವ್ರಿಗೋಸ್ಕರವಾಗಿ ಮಸಾಜ್ ಮಾಡ್ತಾ ಇದ್ರು ಇವ್ರಿಗೋಸ್ಕರವಾಗಿ ಇವರು ಮಂತ್ರಿ ಮಾಡಲಿಕ್ಕೆ ಕೊನೆಗೆ ನಾನು ನಮ್ಮ ಶಾಸಕ ಸಭೆ 57 ಜನ ನಮ್ಮ ಪಕ್ಷದಿಂದ ಆಯ್ಕೆ ಆಗಿದ್ರು. ಅದು ನಮ್ಮ ಜೀವನದಲ್ಲಿ ಶಾಸಕರಾಗಿದ್ದು ಗೆದ್ದಿದ್ರು. 55 ಶಾಸಕರಲ್ಲಿ 6 ಜನ ಮಂತ್ರಿಗಳಿದ್ರು. ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳು, ನಮ್ಮ ರೇವಣ್ಣ ಸಹೋದರ ಅವರು ಮಂತ್ರಿಯಾಗಿದ್ದಾರೆ. ಆ 55 ಜನ ಶಾಸಕರಲ್ಲಿ 6 ಜನ ಮಂತ್ರಿಗಳಿದ್ರು, 52 ಜನ ಇದ್ರು ಶಾಸಕರು.
50 ಜನ ಶಾಸಕರು ನಮ್ಮ ಕರ್ನಾಟಕ ಸಭೆ ಮೊದಲನೇ ಬಾರಿ ಬಂದರು. ಆ ಸಭೆ ಚರ್ಚೆಗಳಾಗ ಒಂದು 2 ತಿಂಗಳು ಬಹಳ ದೊಡ್ಡ ಕಥೆ ಆಯಿತು, ಸಂಘರ್ಷ ಅದೆಲ್ಲ ಹೇಳಲಿಕ್ಕೆ ಹೋಗಿದ್ವಿ. ಇವರು ಮಂತ್ರಿ ಮಾಡಲಿಕ್ಕೋಸ್ಕರವಾಗಿ 50 ಜನ ಶಾಸಕರು ಒಂದ್ ಕಡೆ ತಲೆ ಆಯಿತು. ಸಿಎಂ ನೀಡಿದ್ದಾರೆ, ಅದಾಯ್ತು. ಕೊನೆ ಮಂತ್ರಿಮಂಡಲ ರಚನೆ ಆಗಲಿಕ್ಕೆ ತೀರ್ಮಾನಗಳಾದವು. ಇದೇ PRC ಅವರ ಮನೆಯಲ್ಲಿ ರಾತ್ರಿ 12 ಗಂಟೆ ಇದೇ ಸಿದ್ದರಾಮಯ್ಯವರು, ಇದೇ ದೇವೇಗೌಡರು, MP ಪ್ರಕಾಶ್ ಇವರೆಲ್ಲ ಕೂತಿದ್ದಾರೆ. ಯಾರ ಮಂತ್ರಿ ಮಾಡಬೇಕು ಅಂತ ಆ ಸಭೆಯಲ್ಲಿ